ಈ ಕಾರ್ಯಕ್ರಮ ಇವತ್ತು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಮುಖ್ಯ ಸ್ಫೂರ್ತಿ ಪ್ರೇರಣೆ ಅಂತ ಹೇಳಿದ್ರೆ ನಮ್ಮೆಲ್ಲರ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು. ನಾನು ಅವರಿಗೆ ಭೇಟಿಯಾಗಿದ್ದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಬಗ್ಗೆ ಅವರು ನನಗೆ ಮಾತನಾಡಿದರು. ಅರಣ್ಯದಲ್ಲಿ ಏನು ಮಾಡ್ತಾ ಇದ್ದೀರಿ, ಹಸಿರು ಹೊದಿಕೆ ಜಾಸ್ತಿ ಮಾಡಲಿಕ್ಕೆ ಏನು ಮಾಡ್ತೀರಿ, ಪರಿಸರ ಪ್ರಕೃತಿ ಉಳಿಸ್ಲಿಕ್ಕೆ ಏನು ಮಾಡ್ತೀರಿ. ನಾನು ಅವರಿಗೆ ಹೇಳಿದ್ದೆ, ಸರ್, ಇಡೀ ರಾಜ್ಯದಾದ್ಯಂತ ನಾವೆಲ್ಲ ಕಡೆ ಹೆಚ್ಚಿನ ಸಸಿ ನೆಡುವಂಥದ್ದು, ಮರ ನೆಡುವಂಥ ಮರ ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದೆ. ಅವ್ರು ಕೇಳಿದ್ರು, ನಮ್ಮ ಭಾಗದಲ್ಲಿ ಹಸಿರು ಹೊದಿಕೆ ಭಾಳ ಕಡಿಮೆ ಇದೆ, ಹೆಚ್ಚಿನ ಸಸಿಗಳು ನೆಡಬೇಕು ಅಂತೇಳಿ ಹೇಳಿ ಇವತ್ತು ಅವರ ಸೂಚನೆ ಮೇರೆಗೆ ಅವರ ಮಾರ್ಗದರ್ಶನದಲ್ಲಿ ಕಲಬುರಗಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಭಾಗದಲ್ಲಿ ಸುಮಾರು 5 ಜಿಲ್ಲೆ, ಭಾಳ ಇಡೀ ರಾಜ್ಯದಲ್ಲಿ ಸರಾಸರಿ 21% ಹಸಿರು ಹೊದಿಕೆ ಇದೆ, ಅರಣ್ಯ ಕ್ಷೇತ್ರ ಇದೆ. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಕಡಿಮೆ ಅಂದರೆ 5%ಗಿಂತ ಕಡಿಮೆ ಇದೆ. ಹೀಗಾಗಿ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳು ಕಲಬುರಗಿ, ಬೀದರ್, ಕೊಪ್ಪಳ, ರಾಯಚೂರು, ಯಾದಗಿರಿ, ಈ 5 ಜಿಲ್ಲೆಗಳಲ್ಲಿ ಈ ವರ್ಷ ಸುಮಾರು 28 ಲಕ್ಷ ಸಸಿಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮ ನಾವು ಹಾಕಿಕೊಂಡಿದ್ದೇವೆ. ಇವತ್ತು ಕಲಬುರಗಿಯಲ್ಲಿ ಬರೀ ಸಸಿ ಅಂದರೆ ಸಣ್ಣ ಸಸಿ ಅಲ್ಲ, ಎತ್ತರದ ಸಸಿಗಳು ಜನರಿಗೆ ಕಾಣಿಸ್ಬೇಕು. ಇವತ್ತು ರಸ್ತೆ ಬದಿ ಬಹಳಷ್ಟು ಮಾಲಿನ್ಯ ಇರ್ತದೆ, ಆ ಮಾಲಿನ್ಯ ಕಡಿಮೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಸುಮಾರು 1-2 ಲಕ್ಷ ಇದೇ ಕಲಬುರಗಿ ಜಿಲ್ಲೆಯಲ್ಲಿ ಎತ್ತರದ ಸಸಿ ನೆಡ್ತಾ ಇದ್ದೇವೆ. ಇಡೀ ಕಲ್ಯಾಣ ಕರ್ನಾಟಕದಾದ್ಯಂತ ಈ 28 ಲಕ್ಷದಲ್ಲಿ ಸುಮಾರು 7 ಲಕ್ಷ ಎತ್ತರದ ಸಸಿಗಳನ್ನು ನೆಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇದರ ಜೊತೆಯಲ್ಲಿ ಇವತ್ತು ಪಂಚಾಯತ್ ರಾಜ್ ಮತ್ತು ಇಲಾಖೆಯ ಸಹಕಾರದಿಂದ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನಾನು ಮೊನ್ನೆ ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ಚರ್ಚೆ ಮಾಡಿ ನರೇಗಾ ಜೊತೆಯಲ್ಲಿ ಕನ್ವರ್ಜೆನ್ಸ್ ಮಾಡಿ ಇವತ್ತು ಇಡೀ ರಾಜ್ಯದಾದ್ಯಂತ 5,000 ಕಿಲೋಮೀಟರ್ ಎತ್ತರದ ಸಸಿಗಳು ರಸ್ತೆ ಬದಿಯಲ್ಲಿ ನೆಡಬೇಕು ಅನ್ನುವಂಥದ್ದಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಹಾಗೆ ಕಲಬುರಗಿ ಹಸಿರು ಹೆಜ್ಜೆ ಚಾಲನೆ, ನಗರದಲ್ಲಿ ನಗರಾಭಿವೃದ್ಧಿ ಇಲಾಖೆ ವತಿಯಿಂದಲೂ ಇವತ್ತು ಸುಮಾರು ಸಾವಿರಾರು ಸಸಿಗಳು ನೆಡಬೇಕು ಅಂತೇಳಿ ಹೇಳಿ ಅದಕ್ಕೂ ಒಂದು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಯಾವ ರೀತಿಯಲ್ಲಿ ಮನೆಗೊಂದು ಮರ, ಇವತ್ತು ಊರಿಗೊಂದು ವನ ಅನ್ನುವಂಥದ್ದಕ್ಕೆ ಪ್ರತಿಯೊಬ್ಬರು, ಮಕ್ಕಳಿರ್ಬೋದು, ಸಾರ್ವಜನಿಕರಿರ್ಬೋದು, ಈ ಭಾಗದ ಅರಣ್ಯೀಕರಣಕ್ಕಾಗಿ ಇವತ್ತು ಪ್ರತಿಯೊಬ್ಬರು ಮರ ಸಸಿ ನೆಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು ಅಂತೇಳಿ ಈ ಕಾರ್ಯಕ್ರಮ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಇವತ್ತು ಇಡೀ ಜಗತ್ತಿನ ಎದುರುಗಡೆ ಏನಾದರೂ ಒಂದು ದೊಡ್ಡ ಸವಾಲಿದೆ ಅಂತೇಳಿದರೆ ಅದು ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆಯಿಂದ ಏನೇನು ಪ್ರಕೃತಿ ವಿಕೋಪ ಆಗ್ತಾ ಇದೆ ನಿಮ್ಮ ಕಣ್ಣೆದುರುಗಡೆ ಇದೆ. ಇವತ್ತು ಪ್ರಕೃತಿ ವಿಕೋಪದಿಂದ ಒಂದು ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ, ಜನ ಸಾಯ್ತಾ ಇದ್ದಾರೆ. ಜಾಗತಿಕ ತಾಪಮಾನ ಜಾಸ್ತಿಯಾಗಿ ಅಂದರೆ ಬಿಸಿಲು, ಕಲಬುರಗಿ ಬಿಸಿಲಿನ ನಗರ ಅಂತ ಹೇಳ್ತೀವಿ ನಾವು. ನಾನು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ನೋಡಿದ್ದೇನೆ 45, 46, 47 ಡಿಗ್ರಿ ಸೆಂಟಿಗ್ರೇಡ್. ಇನ್ನು ಮೊನ್ನೆ ನಾವು ನೋಡ್ತಾ ಇದ್ದೇವೆ ಮಾಧ್ಯಮದಲ್ಲಿ 50 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಬಿಸಿಲು ಹೋಗಿ ಇವತ್ತು ಹಜ್ಜು ಹೋಗಿದವರು ಸುಮಾರು ಜನ ಮೃತಪಟ್ಟಿದ್ದು ನೋಡಿದ್ದೇವೆ. ದೆಹಲಿಯಲ್ಲಿ ತಾಪಮಾನದಿಂದ, ಬಿಸಿಲಿನಿಂದ ಸುಮಾರು ಜನ ನಿರ್ಗತಿಕರು ಮತ್ತು ಮೃತಪಟ್ಟಿದ್ದು ನಾವು ನೋಡ್ತಾ ಇದ್ದೇವೆ. ಹಾಗೆ ಇವತ್ತು ಪ್ರಕೃತಿ ವಿಕೋಪದಿಂದ ಯಾವಾಗ ಅತಿವೃಷ್ಟಿ ಆಗ್ತದೆ, ಅನಾವೃಷ್ಟಿ ಆಗ್ತದೆ. ಇವತ್ತು ಇದೇ ರೀತಿಯಲ್ಲಿ ಒಂದು ತಿಂಗಳಲ್ಲಿ ಬೀಳುವಂಥ ಮಳೆ ಒಂದು ದಿವಸದಲ್ಲಿ ಬೀಳ್ತದೆ. ಎಲ್ಲ ರೈತರ ಬೆಳೆ ನಷ್ಟ, ಅನೇಕ ಸಂಕಷ್ಟ ಆಗ್ತದೆ. ಹೀಗಾಗಿ ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ಎಲ್ಲ ಕಡೆ ಒಂದು ರೀತಿಯಲ್ಲಿ ಹೆಂಗೆ ನಮ್ಮದು ನಗರೀಕರಣ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಈ ಅಭಿವೃದ್ಧಿ ಜೊತೆಯಲ್ಲಿ ನಾವೆಲ್ಲ ಏನು ನೈಸರ್ಗಿಕ ಸಂಪತ್ತು ಹಿಂದಿನ ನಮ್ಮ ಪೂರ್ವಿಕರು ಮಿತವಾಗಿ ಬಳಸ್ತಾ ಇದ್ರು, ನಾವು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಐಷಾರಾಮಿ ಜೀವನ ಬೇಕಾಗಿದೆ. ಕೈಗಾರಿಕೆಗಳು ಪಕ್ಕದಲ್ಲೇ ಬರ್ತವೆ. ಕೈಗಾರಿಕೆಗಳು ಹೊಗೆ ಸೂಸುವಿಕೆಯಿಂದ ಇವತ್ತೆಲ್ಲ ರೀತಿಯಲ್ಲಿ ನೀವು ನೋಡಿ,
ಇವತ್ತು ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ, ಆಹಾರದಲ್ಲಿ ಮಾಲಿನ್ಯ ಇದೆ. ಈ ಮಾಲಿನ್ಯದಿಂದ ಏನೇನು ಅನಾಹುತಗಳಾಗ್ತಾ ಇದ್ದಾವೆ, ಎಷ್ಟು ರೋಗಗಳು ಬರ್ತಾ ಇದೆ, ಆಲೋಚನೆ ಮಾಡಬೇಕಾಗ್ತದೆ. ಇತ್ತೀಚೆಗೆ 3 ವರ್ಷ ಕೆಳಗಡೆ ಕರೋನಾ ಬಂತು. ಕರೋನಾ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು. ಆ ಸಂದರ್ಭದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಜನ ಸತ್ತಿದ್ದು ಯಾಕೆ? ಸತ್ತಿದ್ದು ಆಮ್ಲಜನಕ ಕೊರತೆಯಿಂದ. ಆಮ್ಲಜನಕ ಎಲ್ಲಿಂದ ಬರುತ್ತೆ? ಆಮ್ಲಜನಕ ಕೊಡುವಂಥದ್ದು ಮರಗಳು, ಗಿಡಗಳು. ಮರ ಗಿಡ ಯಾಕೆ ಬೇಕು ಅಂತ ಹೇಳಿದ್ರೆ, ಇದು ನಮಗೆ ಇವತ್ತು ನಮಗೆ ಜೀವ ಕೊಡುವಂಥದ್ದು. ಇವತ್ತು ಅದೇ ಇದನ್ನು ಏನು ಹಿಂಗಾಲು ಸೇವನೆ ಮಾಡಿ, ಅಂದರೆ ಏನು ಕೆಟ್ಟ ಗಾಳಿ ಇದೆ, ಇಂಗಾಲು ಕಾರ್ಬನ್ ಡೈಆಕ್ಸೈಡ್ ಸೇವನೆ ಮಾಡಿ ಆಮ್ಲಜನಕ ಉತ್ಪತ್ತಿ ಮಾಡುವಂಥ ಶಕ್ತಿ ಯಾರಿಗಾದರೂ ಇದ್ರೆ ಅದು ಮರಗಳಿಗಿದೆ, ಅದು ಗಿಡಗಳಿಗಿದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ಇರುವಂಥದ್ದು ಒಂದೇ ಭೂಮಿ. ಇಲ್ಲೆಲ್ಲ ನಮ್ಮ ಮಕ್ಕಳು ಬಂದಿದ್ದಾರೆ, ಭವಿಷ್ಯದ ಪ್ರಜೆಗಳು ಬಂದಿದ್ದಾರೆ. ನಾವು ಎಲ್ಲ ನೆಮ್ಮದಿಯಿಂದಿರಬೇಕು. ಮುಂದಿನ ಭವಿಷ್ಯದಲ್ಲಿ ಇರುವಂಥ ಒಂದೇ ಭೂಮಿ. ನಾವು ಆರೋಗ್ಯಕರವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರು ಸಂಕಲ್ಪ ಮಾಡಬೇಕು. ಏನು ಅಂದರೆ ಮರ ಬೆಳೆಸಬೇಕು, ಗಿಡ ಬೆಳೆಸಬೇಕು. ಇವೆಲ್ಲ ಅನಾಹುತಗಳಿಗೆ ಕಾರಣ ಏನಪ್ಪ ಅಂತ ಹೇಳಿದರೆ, ನೋಡಿ ಎಲ್ಲ ಕಡೆ ಅರಣ್ಯ ಕ್ಷೇತ್ರ ಕ್ಷೀಣಿಸ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನಾವು ಮರ ಕಡಿತಾ ಇದ್ದೀವಿ ಅಭಿವೃದ್ಧಿ ಹೆಸರಿನಲ್ಲಿ. ಅಭಿವೃದ್ಧಿನೂ ಬೇಕು, ಪರಿಸರನೂ ಬೇಕು, ಪ್ರಕೃತಿನೂ ಬೇಕು. ಅದಕ್ಕೆ ಸುಸ್ಥಿರ ಅಭಿವೃದ್ಧಿ ಅಂತೀವಿ. ವೃಕ್ಷೋ ರಕ್ಷತಿ ರಕ್ಷಿತ ಅಂತಾರೆ. ಅಂದರೆ ಯಾರು ವೃಕ್ಷಗಳನ್ನು ಸಂರಕ್ಷಣೆ ಮಾಡ್ತಾರೆ ಅವರಿಗೆ ವೃಕ್ಷ ಸಂರಕ್ಷಣೆ ಮಾಡ್ತದೆ. ಆ ದೃಷ್ಟಿಯಿಂದ ಇದೊಂದು ಅತ್ಯಂತ ಪವಿತ್ರವಾದಂಥ ಒಂದು ಕೆಲಸ ಅಂತೇಳಿ ಹೇಳಿ ತಾವೆಲ್ಲರೂ ಇದನ್ನು ಪ್ರತಿಯೊಂದು ಮನೆಯಲ್ಲೂ ಇವತ್ತು ಮನೆಗೆ ಒಂದು ನಾವೆಲ್ಲ ಹೇಳ್ತೀವಿ, ಹಸಿರೇ ಉಸಿರು ಅಂತೇಳಿ. ಮಕ್ಕಳು ಹೇಳ್ತಾರೆ, ಹಸಿರೇ ಉಸಿರು, ಕಾಡು ಬೆಳೆಸಿ ನಾಡು ಉಳಿಸಿ. ಇವತ್ತು ಆ ರೀತಿಯಲ್ಲಿ ಇವತ್ತು ಹಸಿರೀಕರಣ ಮಾಡುವಂಥದ್ದು ಅದರಲ್ಲಿ ನಮ್ಮ ಭಾಗದಲ್ಲಿ 5 ಜಿಲ್ಲೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ. ಅದಕ್ಕೆ ನಾನು ಪ್ರಿಯಾಂಕ್ ಖರ್ಗೆ ಅವರು ಕೂಡಿ ನಾವೆಲ್ಲ ಸಮಾಲೋಚನೆ ಮಾಡಿ ಬರುವಂಥ ಮುಂದಿನ 2 ವರ್ಷಗಳಲ್ಲಿ ಅರಣ್ಯ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಹಯೋಗದಲ್ಲಿ ಬರೀ 5 ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಕನಿಷ್ಠ ಪ್ರತಿ ವರ್ಷ 1 ಕೋಟಿ ಸಸಿ ನೆಡ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರದ ವತಿಯಿಂದ. ಅದೇ ರೀತಿಯಲ್ಲಿ ಈಗೆಲ್ಲ ಮಾಲಿನ್ಯ ಆಗ್ತಾ ಇದೆ. ಈ ಮಾಲಿನ್ಯ ತಡಿಲಿಕ್ಕೆ ಏನು ನೀರು, ತ್ಯಾಜ್ಯ ನೀರು ಬೀಳ್ತೀವಿ, ಸಂಸ್ಕರಣೆ ಮಾಡೋದಿಲ್ಲ, STPಗಳಿದೆ, ಉಪಯೋಗ ಆಗೋದಿಲ್ಲ, ಪ್ಲಾಸ್ಟಿಕ್ ಇದೆ. ಈ ಪ್ಲಾಸ್ಟಿಕ್ ತ್ಯಾಜ್ಯದಿಂದಲೂ ಬಹಳ ದೊಡ್ಡ ಸಮಸ್ಯೆ ಇದೆ. ನಮ್ಮ ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಮಣ್ಣಾಗೋದಿಲ್ಲ, ನೀರಿನಲ್ಲಿ ಕರಗೋದಿಲ್ಲ. ಸುಟ್ಟಾಗ್ಬಿಟ್ರೆ ಅದೇನಾದರೂ ನಾವು ಗಾಳಿ ತಗೋಬಿಟ್ರೆ ಅದು ವಿಷಕಾರಕ, ಅದು ಕ್ಯಾನ್ಸರ್ ಬರುತ್ತೆ. ಈಗ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೇವೆ. ನಾವೆಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು. ಅವರು ಯಾರಾದರೂ ಅಂಗಡಿಗೆ ಹೋಗಿದ್ರೆ ಬಟ್ಟೆ ಚೀಲ ಹಿಂದೆ ನಮ್ಮ ಹಿರಿಯರು ತಗೊಂಡು ಹೋಗ್ತಾ ಇದ್ರು. ಆ ಬಟ್ಟೆ ಚೀಲ ಉಪಯೋಗ ಮಾಡಬೇಕು, ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು, ತೊರಿಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಭಾಳ ಜನ ಕೇಳ್ತಾರೆ, ಮಾನ್ಯ ಖರ್ಗೆ ಸಾಹೇಬರು ಕೇಳಿದರು, ಹೌದಪ್ಪ ನಾವು ಬಂದ ಮೇಲೆ 8.5 ಕೋಟಿ ಸಸಿ ನೆಟ್ಟಿದ್ದೇವೆ. ಈ ಸಸಿ ನೆಟ್ಟಿದ್ದೀರಿ, ಎಲ್ಲಿದ್ದಾವೆ, ಎಲ್ಲಿ ಬೆಳೆದಿದ್ದಾವೆ? ಅದಕ್ಕೆ ನಮ್ಮಲ್ಲಿ ಫಾರೆಸ್ಟ್ ಬ್ಲಾಕಲ್ಲಿ ಎಲ್ಲ ಕಡೆ ಹಾಕ್ತಾರೆ. ಎಷ್ಟು ಜೀವಂತವಾಗಿ ಉಳಿದಿದೆ ಅದು ನೋಡಬೇಕಾಗ್ತದೆ. ಆ ದೃಷ್ಟಿಯಿಂದ ನಾನು 3ನೇ ಪಾರ್ಟಿ ತಪಾಸಣೆ ಮಾಡಿ ಈಗೇನು ಸಸಿ ನೆಡ್ತಾ ಇದ್ದೇವೆ ಇದಕ್ಕೆ ಜಿಯೋ ಟ್ಯಾಗ್ ಮಾಡಿ, ಒಂದ್ಸಲ ಜಿಯೋ ಟ್ಯಾಗ್ ಮಾಡಿದೀವಿ ಅಂತ ಹೇಳಿದರೆ ಈ ಸಸಿ ಎಷ್ಟು ಬೆಳೆದಿದೆ, ಬದುಕಿದೆಯಾ ಇಲ್ಲ, ಅದೆಲ್ಲವನ್ನು ನಮಗೆ ಮಾಹಿತಿ ಬರ್ತದೆ. ಆ ದೃಷ್ಟಿಯಿಂದ ಇವತ್ತು ಪಬ್ಲಿಕ್ ಡೊಮೇನಲ್ಲಿ ಜನರ ಗಮನಕ್ಕೆ ತಂದು ಎಲ್ಲರಿಗೂ ತಿಳಿಯುವ ಆ ರೀತಿಯಲ್ಲಿ ಈ ಒಂದು ಸಸಿ ನೆಡುವಂಥ ಕಾರ್ಯಕ್ರಮ ಈ ವರ್ಷ 2 ವರ್ಷದಲ್ಲಿ 8.5 ಕೋಟಿ ನೆಟ್ಟಿದ್ದೇವೆ. ಸುಮಾರು 6,500 ಅರಣ್ಯ ಭೂಮಿಯನ್ನು ಒತ್ತುವರಿಯಾಗಿತ್ತು, ಅದನ್ನು ತೆರವುಗೊಳಿಸಿದ್ದೇವೆ. ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಾವು ಮಾಡಿದ್ದೇವೆ. ಹಾಗೆ ಈ ವರ್ಷನೂ ಏನು 3 ಕೋಟಿ ಸಸಿ ನೆಡ್ತಾ ಇದ್ದೇವೆ. ಇದರ ಲೆಕ್ಕಪತ್ರಗಳು ಸರಿಯಾಗಿಟ್ಟು ಪ್ರತಿಯೊಬ್ಬರಿಗೂ ತಿಳಿಯುವಂಥ ರೀತಿಯಲ್ಲಿ ಇದನ್ನು ಜಾರಿಗೆ ಮಾಡ್ತೇವೆ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮಾನ್ಯ ಖರ್ಗೆಜಿಯವರ ಮಾರ್ಗದರ್ಶನದಲ್ಲಿ
ಮಾನ್ಯ ಸಿದ್ದರಾಮಯ್ಯಜಿಯವರು, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಇವತ್ತು ಜನಪರ ಜೀವಪರ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದೇವೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕಲಬುರಗಿಯಲ್ಲಿ ಒಂದು ವಿನೂತನವಾದಂಥ ಮೃಗಾಲಯ ಬರ್ತಾ ಇದೆ. ಅದು ಪ್ರಿಯಾಂಕ್ ಖರ್ಗೆರವರ ಒಂದು ಅವರ ದೂರದರ್ಶಿತ್ವ ಅಂತ ಹೇಳ್ಬೋದು. ನಾನು ಸುಮಾರು ಸಲ ಭೇಟಿ ಕೊಟ್ಟಿದ್ದೇನೆ. ಭಾಳ ಸುಮಾರು 6 ತಿಂಗಳಲ್ಲಿ ಎಲ್ಲ ಪ್ರಾಣಿಗಳು, ಜಿರಾಫ್ ಹಿಡ್ಕೊಂಡು ಹುಲಿ, ಚಿರತೆ, ಕರಡಿ ಎಲ್ಲ ಆ ಮೃಗಾಲಯದಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಅವರಿಗೆ ಎಲ್ಲ ರೀತಿಯಲ್ಲಿ ಮನೋರಂಜನೆ ಆಗಬೇಕು. ಅದ್ರ ಬಗ್ಗೆ ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು, ಅದ್ರ ಬಗ್ಗೆನೂ ಜಾಗೃತಿ ಮೂಡಿಸುವಂಥ ರೀತಿಯಲ್ಲಿ ಉತ್ತಮವಾದಂಥ ಒಂದು ಮೃಗಾಲಯ ನಿರ್ಮಾಣ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಟ್ರೀ ಪಾರ್ಕ್, ನಮ್ಮ ಉದ್ಯಾನವನ, ಆ ಉದ್ಯಾನವನದಲ್ಲಿ ವಿವಿಧ ಪ್ರಭೇದಗಳ ಸಸಿಗಳೇನಿದ್ದಾವೆ ಆ ಸಸಿಗಳು ಬೆಳೆಸಿ ನಮ್ಮ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಆ ಯಾವ ಸಸಿ ಇದೆ ಅಂತೇಳಿ ಹೇಳಿ ಅವ್ರಿಗೆ ಎಜುಕೇಟ್ ಮಾಡುವಂಥ ರೀತಿಯಲ್ಲಿನೂ ಇವತ್ತು ಪ್ರಿಯಾಂಕ್ ಖರ್ಗೆರವರು ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅದಕ್ಕೆ ಪೂರಕವಾಗಿ ಎಲ್ಲ ರೀತಿಯ ಕೆಲಸ ಕಾರ್ಯ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಚಿಂಚೋಳಿಯಲ್ಲಿ, ಚಂದ್ರಂಪಲ್ಲಿಯಲ್ಲಿ ಒಂದು ಪರಿಸರ ಅಭಿವೃದ್ಧಿ, ಒಂದು ಪ್ರವಾಸೋದ್ಯಮ ಯೋಜನೆ ಅಂದರೆ ಎಕೋ ಟೂರಿಸಂ ಪಾರ್ಕ್ ಅಲ್ಲಿ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಅದನ್ನು ಅರಣ್ಯ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅದನ್ನು ಮುಂಬರುವಂಥ ದಿನಮಾನಗಳಲ್ಲಿ ಈ ಭಾಗದ ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಭಾಳ ಉತ್ತಮವಾಗಿ ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಂದು ಒಂದೇ ಒಂದು ವಿನಂತಿ ಏನಪ್ಪ ಅಂತ ಹೇಳಿದರೆ, ಈ ಭಾಗದಲ್ಲಿ ಹಸಿರು ಹೊದಿಕೆ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಎಲ್ಲ ಕಡೆ ಬರೀ ರಸ್ತೆ ಬದಿ ಅಷ್ಟೇ ಇಲ್ಲ, ಶಾಲೆಗಳಿದೆ, ಕಾಲೇಜ್ಗಳಿದೆ, ಆಸ್ಪತ್ರೆ ಇದೆ, ಅಥವಾ ನಮ್ಮ ಕೆರೆಯ ಅಕ್ಕಪಕ್ಕದಲ್ಲಿದೆ, ಖಾಸಗಿ ಜಮೀನಿದೆ, ಪಾಳು ಬಿದ್ದಂಥ ಜಮೀನಿದೆ. ರೈತರಿಗೆ ಆಗ್ರೋ ಫಾರೆಸ್ಟ್ರಿಯಲ್ಲಿ ಸಸಿಗಳು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದೆಲ್ಲವನ್ನು ಸದುಪಯೋಗಪಡಿಸಿಕೊಂಡು ಈ ಭಾಗದಲ್ಲಿ 5 ಜಿಲ್ಲೆಗಳಲ್ಲಿ ಹೆಚ್ಚಿನ ಸಸಿ ನೆಡುವಂಥ ಒಂದು ಸಂಕಲ್ಪ ತಾವೆಲ್ಲ ಪ್ರತಿಯೊಬ್ಬರು ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿ, ನನ್ನ ಗಿಡ ನನ್ನ ಹೆಮ್ಮೆ, ನಮ್ಮ ಕಲ್ಯಾಣ ಕರ್ನಾಟಕ ಹಸಿರು ಕಲ್ಯಾಣ ಕರ್ನಾಟಕ ಅನ್ನುವಂಥ ಒಂದು ಸಂಕಲ್ಪ, ನನ್ನ ಮರ ನನ್ನ ಹೆಮ್ಮೆ, ನಮ್ಮ ಕಲಬುರಗಿ ಹಸಿರು ಕಲಬುರಗಿ. ಏನು ಹೇಳ್ತೀರಿ? ನನ್ನ ಕಲಬುರಗಿ ಹೇಳ್ತೀರಾ? ನನ್ನ ಕಲಬುರಗಿ ಹಸಿರು ಕಲಬುರಗಿ, ನನ್ನ ಕಲಬುರಗಿ ಹಸಿರು ಕಲಬುರಗಿ. ಹೀಗಾಗಿ ಎಲ್ಲರೂ ಹಸಿರೀಕರಣ ಮಾಡಲಿಕ್ಕೆ ಕೈ ಜೋಡಿಸಬೇಕು ಅಂತೇಳಿ ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿದ್ದಕ್ಕಾಗಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಸಮಯ ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತಾನೆ.